ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋನು. ಸೊ ಹಂಗ ಇವತ್ತ ಜ್ಯುವೆಲರೀಸ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅದೀನಿ. ಅಂದ್ರೆ ಫಂಕ್ಷನ್ನಿಗೆಲ್ಲ ಹಾಕೊಳ್ಳೋಂಥ ಜ್ಯುವೆಲರೀಸ್ ನನ್ನ ಹತ್ರ ಯಾವ ಅದಾವು ಅಂತ ಹೇಳಿ. ಸೊ ಜಾಸ್ತಿ ಏನ್ ಕಲೆಕ್ಷನ್ ಇಲ್ಲ. ಸೊ ಯಾವ್ಯಾವ ಅದಾವು ಅವನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೇನಿ. ನಾವು ಒಮ್ಮಕ್ಲೆ ತಗೊಂಡಿಲ್ಲ. ಸೊ ಅವಾಗ ಆ ತರ ತಗೊಂಡಿನಿ ಮಾರ್ಕೆಟಿಗೆ ಹೋದಾಗ. ಈ ತರ ಎಲ್ಲ ಆನ್ಲೈನ್ನಾಗ ಜಾಸ್ತಿ ಜ್ಯುವೆಲರೀಸ್ ಅಂದ್ರ ಮೀಶೋ ಒಳಗ ಆರ್ಡರ್ ಮಾಡಿದ್ರೆ ಚಲೋ ಇರ್ತೈತಿ. ಆನ್ಲೈನ್ ಒಳಗ ನಾನು ಯಾವ ಆರ್ಡರ್ ಮಾಡೀನಿ ಅಂತಂದ ನಿಮ್ಗೆ ತೋರಿಸ್ತೀನಿ. ಆನ್ಲೈನ್ ಒಳಗ ನಾನು ಜಾಸ್ತಿ ಜ್ಯುವೆಲರೀಸ್ ಆರ್ಡರ್ ಮಾಡೇ ಇಲ್ಲ. ಸೊ ಒಂದೇನೋ ಅಷ್ಟ ಐತಿ, ಬಿಟ್ರೆ ಎಲ್ಲಾನು ಅವಾಗ ಅಲ್ಲಿ ಇಲ್ಲಿ ಹೋದಾಗ ಮಾರ್ಕೆಟಿಗೆ ಹೋದಾಗ ಸೊ ಹಂಗ್ ತಗೊಂಡಿದ್ದ ಭಾಳ ಇದಾವು. ಆಮೇಲೆ ಹಂಗ ಮೊನ್ನೆ ಹಾವನೂರ್ ಜಾತ್ರೆಗೆ ಹೋಗಿದ್ದೆ ನಾನು. ಸೊ ಅಲ್ಲೇನು ಒಂದಿಷ್ಟು ಶಾಪಿಂಗ್ ಮಾಡಿದ್ದೆ. ಅದೇ ಸೊ ಅವನು ತೋರಿಸ್ತೀನಂತ ನಿಮ್ಗ ಒನ್ ಬೈ ಒನ್. ಸೊ ಬರ್ರಿ ಇವಾಗ ನೋಡೋಣಂತ. ಫಸ್ಟ್ ಜ್ಯುವೆಲರಿ ಬಂದು ಜುಮ್ಕಾ. ಸೊ ಈ ತರ ಅದಾವ ನೋಡ್ರಿ ಜುಮ್ಕಿ. ಮಸ್ತ್ ಅದಾವ ಇವು. ಇವೆಲ್ಲ ಟ್ರೆಡಿಷನಲ್ ಡ್ರೆಸ್ಸಿಗೆಲ್ಲ ಹಾಕೊಂಡ್ರ ಮಸ್ತ್ ಕಾಣ್ತೈತಿ. ಸೊ ಇದೊಂದು ಪೇರ್ ಐತಿ ನನ್ನ ಹತ್ರ. ಇದ ಟೈಪ್ ಈ ತರ ಜುಮ್ಕಾ ಐತಿ ನೋಡ್ರಿ. ಇದೊಂದ್ ಸ್ವಲ್ಪ ಮಾಡರ್ನಿಗೂ ಹಾಕೋಬಹುದು, ಮಾಡರ್ನ್ ಡ್ರೆಸ್ಸಿಗೂ, ಇಲ್ಲ ಅಂದ್ರೆ ಟ್ರೆಡಿಷನಲ್ಗೂ ಹಾಕೋಬಹುದು. ಇದು ಕುರ್ತಾಸ್ ಮೇಲೆಲ್ಲ ಈ ತರ ಇಯರಿಂಗ್ಸ್ ಮಸ್ತ್ ಕಾಣ್ತಾವು. ಇದು ಗೋಲ್ಡನ್ ಕಲರ್ ಜುಮ್ಕಾ ಐತಿ. ಸೊ ಇದು ಸಿಂಪಲ್ ಆಗಿ ಇಷ್ಟ ಐತಿ. ಇದನ್ನ ನಾನು ಆಕ್ಚುಲಿ ನಮ್ಮ ಮನಿ ಒಳಗ ಶುಕ್ರ ಗೌರಿ ಪೂಜೆ ಮಾಡ್ತೀವಲ್ಲ, ಸೊ 5 ವರ್ಷ ಆದ್ಮೇಲೆ ಅದನ್ನ ಮುಗಿಸಿದ್ದೆ ನಾನು. 5 ವರ್ಷಕ್ಕ ಮುಗಿಸ್ಬೇಕಂತ ಇತ್ತು. ಸೊ ಆ ಫಂಕ್ಷನ್ನಿಗೆ ಇದನ್ನ ತಗೊಂಡಿದ್ದೆ. ಆಮೇಲೆ ಇದ್ರ ಜೊತೆಗೆ ನಾನು ಈ ತರ ಈ ಟೈಪ್ ಹಾಕೋತಾರ ನೋಡ್ರಿ. ಇದಕ್ಕೆ ಏನಂತಾರ ಎಕ್ಸಾಕ್ಟ್ ನೇಮ್ ಗೊತ್ತಾಗತಿಲ್ಲ ನಂಗ, ಬಟ್ ಇದು ಮಸ್ತ್ ಐತಿ. ಇನ್ನೂ ಒಂದು ಇಯರಿಂಗ್. ಸೊ ಇವನ್ನ ರೀಸೆಂಟ್ ಆಗಿ ತಗೊಂಡಿನಿ ನಾನು. ಒಂದ್ಸತಿನೂ ಯೂಸ್ ಮಾಡಿಲ್ಲ. ಇದು 100 ರುಪೀಸ್ ಏನೋ ಪೇ ಮಾಡಿದ್ದೆ ನಾನು. ಸೊ ಈ ತರ ಜ್ಯುವೆಲರೀಸ್ ಎಲ್ಲಾನು 100 ರುಪೀಸ್ ಅಂತಾನೆ ಹೇಳ್ತಾರ, ಚಾರ್ಜ್ ಮಾಡ್ತಾರ. ಸೊ ಇದು ಸಿಲ್ವರ್ ಕಲರ್ ಒಳಗ ತಗೊಂಡಿನಿ. ನೆಕ್ಸ್ಟ್ ಇನ್ನೂ ಒಂದು ಇಯರಿಂಗ್ಸ್ ಯಾವ್ದಂದ್ರ, ನನ್ನ ಹತ್ರ ಜಾಸ್ತಿ ಇಯರಿಂಗ್ಸ್ ಕಲೆಕ್ಷನ್ ಇದಾವು. ಹಿಂಗ ನೆಕ್ಲೇಸ್, ಈ ತರ ಸರ, ಈ ತರ ಎಲ್ಲ ಕಲೆಕ್ಷನ್ಸ್ ಕಡಿಮೆ ಇದಾವು. ಬಿಕಾಸ್ ನಾವು ಏನಾಗ್ಬಿಟ್ಟೈತೆ ಅಂದ್ರ ಸಾರಿ ಎಲ್ಲ ಉಟ್ಕೊಂಡಾಗ, ಟ್ರೆಡಿಷನಲ್ ಡ್ರೆಸ್ ಎಲ್ಲ ಹಾಕೊಂಡಾಗ ತಾಳಿ ಸರ ಒಂದ್ ಹಾಕೊಂಡ್ಬಿಡ್ತೀವಿ. ಸೊ ಅದೊಂದ ಮಸ್ತ್ ಅನಿಸ್ತೈತಿ. ಅದ್ರ ಮೇಲೆ ಈ ತರ ಎಲ್ಲ ಜ್ಯುವೆಲರೀಸ್ ಹಾಕೋದು ಭಾಳ ಕಡಿಮೆ ನಾನು. ಸೊ ಹಂಗಾಗಿ ನನ್ನ ಹತ್ರ ಸರ ಈ ತರ ಎಲ್ಲ ಇಲ್ಲ. ಜಸ್ಟ್ ನೆಕ್ ಪೀಸ್ ಏನಿಲ್ಲ, ಜಸ್ಟ್ ಇವಷ್ಟ ಇಯರಿಂಗ್ಸ್ ಭಾಳ ಇದಾವು. ಸೊ ಇದೊಂದ್ ನೋಡ್ರಿ, ಇದೊಂದ್ ಪೇರ್ ತಗೊಂಡಿನಿ ಸ್ಟೋನಿಂದ. ಇದು ಯಾವ್ದಾದ್ರು ಕುರ್ತಾ ಮೇಲೆ ಹಾಕೊಳಕೆಲ್ಲ ಮಸ್ತ್ ಕಾಣಿಸ್ತೈತಿ. ಸೊ ಹಂಗಾಗಿ ಇದೊಂದ್ ಪೇರ್ ಈ ತರ ಬ್ಲ್ಯಾಕ್ ಐತಿ ನೋಡ್ರಿ. ಬ್ಲ್ಯಾಕ್ ಮತ್ತ ವೈಟ್ ಸ್ಟೋನ್ ಮಿಕ್ಸ್ ಐತಿ. ಸೊ ಇದನ್ನ ಬಾಳ ದಿನ ಆತ್ ನನ್ನ ತಗೊಂಡ್. ನಮ್ದು ಪ್ರೀ ವೆಡ್ಡಿಂಗ್ ಏನೈತ್ ನೋಡ್ರಿ. ಸೊ ಪ್ರೀ ವೆಡ್ಡಿಂಗಿಗೆ ಫೋಟೋ ಶೂಟ್ ಮಾಡ್ಸಿದ್ವಲ್ಲ, ಸೊ ಅವಾಗ ತಗೊಂಡಿದ್ದೆ ನಾನು. ಬಾಳ ದಿನ ಆಯ್ತು, ಇವಾಗ 4 ವರ್ಷ ಆಯ್ತನ. ಸೊ ಹಂಗ ಇಟ್ಟೀನಿ, ಚಲೋ ಅದಾವು. ಆಮೇಲೆ ಇದೊಂದು ಇಯರಿಂಗ್ ತಗೊಂಡಿ ನಾನು. ಸೊ ಇದು ಬಾಳ ದಿನ ಆಯ್ತು, ಯೂಸ್ ಮಾಡಿಲ್ಲ. ಹೊಸಾದೈತಿ ಇದು, ಒಂದ್ಸತಿನೂ ಹಾಕಿಲ್ಲ. ಈ ತರ ಇಯರಿಂಗ್ಸ್ ನೋಡ್ರಿ. ಇದು ಮಾಡರ್ನ್ ಮತ್ತೆ ಟ್ರೆಡಿಷನಲ್ ಎರಡೂ ಡ್ರೆಸ್ಸಿಗೂ ಸೂಟ್ ಆಗ್ತೈತಿ. ಇದನ್ನ ನಾನು ಕೇರಳಕ್ ಹೋಗಿದ್ನಲ್ಲ, ಸೊ ಅವಾಗ ಯೂಸ್ ಮಾಡಿದ್ದೆ ನಾನು. ಸೊ ಇದು ಮಸ್ತ್ ಕಾಣತಿತ್ತು, ಬ್ಲ್ಯಾಕ್ ಕಲರ್ ಡ್ರೆಸ್ಸಿಗೆ ಹಾಕಿದ್ದೆ ನಾನು. ಆಮೇಲೆ ಈ ತರ ಇದಾವ್ ನೋಡ್ರಿ ರೌಂಡ್ ಆಗಿ. ಸೊ ಇದನ್ನ ಹಾವನೂರ್ ಜಾತ್ರೆ ಒಳಗ ತಗೊಂಡಿದ್ ನಾನು. ಸೊ ನಂಗೆ ಆಕ್ಚುಲಿ ಏನಂದ್ರಿ, ಈ ತರ ಇಯರಿಂಗ್ಸ್ ಬಾಳ್ ಸೇರ್ತಾವು. ಅಂದ್ರೆ ಹಿಂಗ ಕೆಳಗಡೆ ಜುಮ್ಕಾಗತೆ ಬರುವ ಅಷ್ಟೊಂದ್ ಸೇರಂಗಿಲ್ಲ. ಇದು ಒಂದ್ ಪೇರ್ ತಗೊಂಡಿನಿ. ಇದು ಹಿಂಗ ಜುಮ್ಕಾಗತೆ ಏನಿಲ್ಲ. ಸೊ ಜಸ್ಟ್ ಇಷ್ಟ ಇರ್ತೈತಿ, ಚಲೋ ಕಾಣಿಸ್ತೈತಿ ಅದು. ಈ ತರ ಸ್ಟೋನ್ ಇಂದೊಂದು ಇಯರಿಂಗ್ಸ್. ಸೊ ಇವನ್ನ ಹಾವನೂರ್ ಜಾತ್ರೆ ಒಳಗ್ ತಗೊಂಡಿನಿ ನಾನು. ಜಾತ್ರೆ ಒಳಗೂ ಒಂದ್ ಸ್ವಲ್ಪ ಶಾಪಿಂಗ್ ಮಾಡಿವ್ ನಾವು. ನೆಕ್ಸ್ಟ್ ಇವು ಜುಮ್ಕಾ. ಇದು ಬಾಳ ದಿನ ಆಯ್ತು ನಾ ತಗೊಂಡೆ. ಸೊ ಸ್ಟೋನು ಹೋಗೈತಂತನ ಮಾಡಿದ್ದೆ ನಾನು. ಚಲೋ ಐತಿ ಇದು ಇಯರಿಂಗ್ಸ್. ಸಿಂಪಲ್ ಡ್ರೆಸ್ಸಿಗೆ ಹಾಕೊಳಕಂದ್ರ ಈ ತರ ಇಯರಿಂಗ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ನೋಡಿ. ಇಲ್ಲಿ ಪರ್ಲ್ ಡಿಸೈನ್ ಬಂದೈತಿ ಸ್ಮಾಲ್ ಸ್ಮಾಲ್ ಫಂಕ್ಷನ್ನಿಗೆ ಅಂತ ಅಂದ್ರೆ ಈ ತರ ಇಯರಿಂಗ್ಸ್ ಹಾಕಿದ್ರೆ ಚಲೋ ಕಾಣಿಸ್ತೈತಿ ನೋಡ್ರಿ. ಬಹಳ ವಜ್ಜಿ ಐತಿ, ಒಂದ್ಸತಿನೂ ಹಾಕಿಲ್ಲ ನಾನು. ಇದನ್ನು ತಗೊಂಡ್ 4 ವರ್ಷ ಆಯ್ತು. ಇದು ಹಾಕೊಂಡ್ರೆ ಕಿವಿ ನೋವ ಬರ್ತೈತಿ. ತಗೊಳೋವಾಗ ತಗೋಬೇಕ್ ಅನಿಸ್ತೈತಿ. ಅದಾದ್ಮೇಲೆ ಈ ತರ ತಗೊಂಡು ಇಟ್ಟು ಬಿಡ್ತೀವಿ. ಹಿಂಗಾಗಿ ಬರೀ ಬೈಸ್ಕೊಂತೀವಿ ಮನಿ ಒಳಗ. ಸೊ ಇಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆಯ್ತು ನೋಡ್ರಿ ಇಯರಿಂಗ್ಸ್.
ಸೊ ಇದು ಹೆಂಗ್ ಬಂದೈತೆ ಅಂದ್ರೆ ಈ ನೆಕ್ಲೆಸ್ ಜೊತೆ ಬಂದೈತಿ. ಇದು ನೆಕ್ಲೆಸ್ ಜೊತೆ ಇಯರಿಂಗ್ಸ್ ಇರ್ತೈತಲ್ಲ ಅದ್ ಬಂದೈತಿ. ಸೊ ಈ ತರ ಬರ್ತೈತಿ ಇದು. ಇದನ್ನ ನಾನು ಮಾರ್ಕೆಟ್ ಒಳಗ ತಗೊಂಡಿದ್ದೆ ನಾನು. ಸೊ ಇದು ಯಾವಾಗ ಹಾಕೊಂಡಿದ್ದೆ ಅಂದ್ರೆ ನಾನು ಸೆಕೆಂಡ್ ಇಯರ್ ಆನಿವರ್ಸರಿ ಇತ್ತು ನಮ್ದು, ವೆಡ್ಡಿಂಗ್ ಆನಿವರ್ಸರಿ. ಸೊ ಅವಾಗ ಈ ಜ್ಯುವೆಲರಿನ ಹಾಕೊಂಡಿದ್ದೆ ನಾನು. ಸೊ ಇದು ಫುಲ್ ಸ್ಟೋನಿಂದ ಐತಿ. ಈ ನೆಕ್ಲೆಸ್ ಶುಕ್ರಗೌರಿ ಪೂಜೆ ಅಂತ ಏನ್ ಹೇಳಿದ್ನಲ್ಲ, ಸೊ ಅವಾಗ ತಗೊಂಡಿದ್ದು. ಸಿಂಪಲ್ ಆಗಿ ಒಂದ ತಗೊಂಡಿದ್ದೆ ನಾನು. ಇದನ್ನ ನಾವಿಲ್ಲಿನ್ ಡಿಸೈನ್ ಬಂದೈತಿ. ಇಲ್ಲಿ ನೋಡ್ರಿ ಈ ತರ ಐತಿ, ಚಲೋ ಐತಿ. ಬಟ್ ಇದು ಏನಂದ್ರೆ ಹಿಂಗ್ ಸಿಕ್ಕೊಳಕತ್ ಬಿಡ್ತೈತಿ ಹಾಕೊಂಡಾಗೆಲ್ಲ, ಅದೊಂದಷ್ಟ ಪ್ರಾಬ್ಲಮ್ ಐತಿ ಇದ್ರ ಒಳಗೆ. ಸೊ ಈ ತರ ಲಾಂಗ್ ಐತ್ ನೋಡ್ರಿ. ಇದು ಇಷ್ಟು ಉದ್ದ ಬರ್ತೈತಿ ಇದು. ಸೊ ಇದೊಂದ್ ಜ್ಯುವೆಲರಿ ತಗೊಂಡಿನಿ ನಾನು. ಇದು ಹವನೂರ್ ಜಾತ್ರೆ ಒಳಗ ತಗೊಂಡಿರೋದು. ಇದು ಚೆನ್ನಾಗೈತಿ, ಮಸ್ತ್ ಕಾಣಿಸ್ತೈತಿ ಹಾಕೊಂಡಾಗ. ಹಂಗ ಟ್ರಯಲ್ ಮಾಡಿದ್ದೆ ನಾನು, ಬಟ್ ಯಾವ ಫಂಕ್ಷನ್ನಿಗೂ ಇನ್ನೂ ಹಾಕೊಂಡ್ ನೋಡಿಲ್ಲ, ಜಸ್ಟ್ ಟ್ರಯಲ್ ಮಾಡೀನಿ. ಇದಕ್ಕೆ ಜಸ್ಟ್ 150 ರುಪೀಸ್ ಏನೋ ಕೊಟ್ಟಿವಿ ನೋಡ್ರಿ. 150 ರುಪೀಸಿಗೆ ಈ ಜ್ಯುವೆಲರಿ ವರ್ತ್ ಅಂತನ ಹೇಳ್ಬೋದು. ಮಸ್ತ್ ಐತಿ ಅದಕ್ಕೆ. ಇದನ್ನ ನಾನು ಬನಶಂಕರಿ ದೇವಿ ಜಾತ್ರೆ ಒಳಗ ತಗೊಂಡಿನಿ. ಇಲ್ಲೇ ನಮ್ಮ ಮನೆ ಕಡೆನ ಒಂದ್ ಗುಡಿ ಐತಿ, ಬನಶಂಕರಿ ದೇವಿ ಗುಡಿ. ಸೊ ಅಲ್ಲೇ ತಗೊಂಡಿದ್ದೆ. ಇದು ದೇವ್ರಿಗಂತ ತಗೊಂಡಿನಿ ಇದನ್ನ, ಆಕ್ಚುಲಿ ಇನ್ನ ಹಾಕಿಲ್ಲ. ಸೊ ದೇವ್ರಿಗೆ ಹಾಕ್ಬೇಕಂತ ಹೇಳಿ, ಅಂದ್ರೆ ಶುಕ್ರ ಗೌರಿ ಆಮೇಲೆ ವರಮಹಾಲಕ್ಷ್ಮಿ ಈ ತರ ಎಲ್ಲಾ ಹಬ್ಬ ಇರ್ತಾವಲ್ಲ, ಸೊ ಅವಾಗ ದೇವ್ರಿಗೆ ಇದನ್ನ ಹಾಕಿದ್ರೆ ಚೆನ್ನಾಗ್ ಕಾಣಿಸ್ತೈತಿ. ಈ ತರ ಐತ್ ನೋಡ್ರಿ. ಇದು ಕೇರಳಕ್ ಹೋಗೋ ಮುಂದೆ ತಗೊಂಡಿದ್ದು, ಯೂಸ್ ಮಾಡಿಲ್ಲ ಆದ್ರೆ ಒಂದ್ಸತಿನೂ. ಹಂಗ ತಗೊಂಡೆ ಇಟ್ಟಿನಿ ಇದನ್ನ, ಯಾವಾಗ್ಲಾದ್ರೂ ಮುಂದೆ ಯೂಸ್ ಮಾಡೋಣ ಅಂತ. ಆಮೇಲೆ ಇಲ್ಲೇ ನನ್ನ ಹತ್ರ ಒಂದ್ 2 ಫಿಂಗರ್ ರಿಂಗ್ಸ್ ಇದಾವ ನೋಡ್ರಿ, ಸ್ಟೋನಿಂದ ಇದೆ. ಸೊ ಈ ತರ ಫಿಂಗರ್ ರಿಂಗ್ಸ್ ಇದಾವು. ಸೊ ಇದನ್ನ ತಗೊಂಡಿದ್ದೆ ನಾನು. ಆಮೇಲೆ ಈ ತರ ಬಟರ್ಫ್ಲೈ, ಸೊ ಇದನ್ನ ಮಾರ್ಕೆಟ್ ಒಳಗ ತಗೊಂಡಿದ್ದೆ. ವೆಸ್ಟ್ ಬೆಲ್ಟ್ ಅಂತ ಹೇಳಿ, ವೆಸ್ಟ್ ಬೆಲ್ಟ್. ಸೊ ಇದು ಸಾರಿ ಒಳಗೆಲ್ಲ ಹಾಕೊಳಕ ಚಲೋ ಕಾಣಿಸ್ತೈತಿ. ಸೊಂಟದ ಪಟ್ಟಿ ಈ ತರ ಐತಿದೆ. ಇದನ್ನು ವರಮಹಾಲಕ್ಷ್ಮಿ ಪೂಜೆ ಒಳಗ ತಗೊಂಡಿದ್ದೆ ನಾನು. ನೆಕ್ಸ್ಟ್ ಇಲ್ಲೊಂದು ಐತಿ ನೋಡ್ರಿ. ಇದನ್ನ ಇನ್ನೂ ಓಪನ್ ಮಾಡಿಲ್ಲ. ಇದನ್ನ ಹವನೂರ್ ಜಾತ್ರೆ ಒಳಗ ತಗೊಂಡಿದ್ವಿ. ನಾನು ನಮ್ ತಂಗಿ ವೀಣಾ ಏನದ ಇಬ್ರು ಒಂದ ತಗೊಂಡಿದ್ವಿ ನಾವು. ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಐತಿ. ಸೊ ಈ ತರಾನ ತಗೊಂಡಿವಿ ನಾವು ಸೇಮ್. ಇದು ಬಹಳ ಹಳೇದಂದ್ರ ಹಳೇದೈತಿ, ಒಂದ್ 4 ವರ್ಷದ ಐತೆನ ಇದು. ಹಂಗ ಇಟ್ಟೀನಿ. ಯಾವ ಚಲೋ ಅದ ಅವನ್ನೆಲ್ಲ ಹಂಗ ಇಟ್ಟೀನಿ. ಹಾಳಾಗಿದ್ವು ಅಷ್ಟೇ. ಇವೆಲ್ಲ ಯೂಸ್ ಮಾಡಿರಂಗಿಲ್ಲಲ್ಲ, ಚಲೋನ ಇರ್ತಾವ ಆಬ್ವಿಯಸ್ಲಿ. ಸೊ ಇದೊಂದು ಈ ತರ ಐತಿದು. ಸೊ ಇಷ್ಟು ನನ್ನ ಹತ್ರ ಇರೋಂತ ಜ್ಯುವೆಲರೀಸ್ ಆಗಿದ್ವು. ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇಯರಿಂಗ್ಸ್ ಜಾಸ್ತಿ ಅದಾವು, ಇವೆಲ್ಲ ಕಡಿಮೆ ಅದಾವು, ನೆಕ್ಲೆಸ್ ಇವೆಲ್ಲ. ಸೊ ನಿಮ್ಮೆಲ್ಲರಿಗೂ ಈ ಕಲೆಕ್ಷನ್ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಆಮೇಲೆ ನಾನು ಇಲ್ಲಿ ರೀಸೆಂಟ್ ಆಗಿ ಅಂದ್ರೆ ಹವನೂರ್ ಜಾತ್ರೆಗೆ ಹೋಗಿದ್ನಲ್ಲ, ಸೊ ಅಲ್ಲೇ ಒಂದಿಷ್ಟು ಬ್ಯಾಂಗಲ್ಸ್ ತಗೊಂಡಿನಿ. ಸೊ ಇದೊಂದು ಬ್ಯಾಂಗಲ್ ಐತದ, ಆಮೇಲೆ ಇದು ಸ್ಟೋನಿಂದ, ಆಮೇಲೆ ಇದು ಗ್ರೀನ್ ಕಲರ್ ಬ್ಯಾಂಗಲ್, ಆಮೇಲೆ ಪಿಂಕ್ ಕಲರ್, ನೆಕ್ಸ್ಟ್ ಈ ತರ ಸ್ಟೋನಿನ್ ಸಿಲ್ವರ್ ಕಲರ್ ಬರ್ತೈತಲ್ಲ, ಸೊ ಇದೊಂದು, ಆಮೇಲೆ ಬ್ಲ್ಯಾಕ್ ಕಲರ್. ನಾನು ಯಾವ ಬ್ಯಾಂಗಲ್ಸ್ ತಗೊಂಡಿನಿ ಎಲ್ಲ 2 ಡಜನ್ ತಗೊಂಡಿನಿ. ಅಂದ್ರೆ ನಂಗೆ ಸ್ವಲ್ಪ ಹಾಕಾಗ ಇಷ್ಟ ಆಗಂಗಿಲ್ಲ, ಹಂಗಾಗಿ. ಸೊ ಇಲ್ಲೊಂದಿಷ್ಟ ಅದಾವು. ಇವೆಲ್ಲ ಹೊಸವು ಹೊಸವಷ್ಟೇ ಈ ತರ ಅರೇಂಜ್ ಮಾಡಿ ಇಟ್ಟೀನಿ.